ಮಧುಗಿರಿ ಸಂಘಟನಾತ್ಮಕ ಜಿಲ್ಲೆ ಭಾರತೀಯ ಜನತಾ ಪಾರ್ಟಿ ಪಾವಗಡ ಮಂಡಲದ ನೂತನ ಅಧ್ಯಕ್ಷರಾಗಿ ನನ್ನ ಆಯ್ಕೆ ಮಾಡಿದ್ದಾರೆ. ಇದರಲ್ಲಿ ನಮ್ಮ ಎಲ್ಲ ಪಕ್ಷದ ಹಿರಿಯ ಮುಖಂಡರು ಹಾಗೂ ನಮ್ಮ ಎಲ್ಲ ಕಾರ್ಯಕರ್ತರ ಶ್ರಮನೂ ಇದೆ. ಒಂದೇ ಏನಂದರೆ, ನಮ್ಮ ಮೇಲೆ ಭರವಸೆ ಇಟ್ಕೊಂಡು ನಮಗೆ ಈ ಅಧ್ಯಕ್ಷ ಪದವಿಯನ್ನು ಅವರು ಜವಾಬ್ದಾರಿ ಥರದಲ್ಲಿ ಕೊಟ್ಟಿದ್ದಾರೆ. ಇದನ್ನು ಸಕ್ರಿಯವಾಗಿ ನಮ್ಮ ಶಕ್ತಿ ಮೀರಿ ಕೆಲಸ ಮಾಡಿ ಪಾವಗಡದಲ್ಲಿ ಮುಂದಿನ ಚುನಾವಣೆಯಲ್ಲಿ ನಮ್ಮ ಶಕ್ತಿ ಏನಂತ ನಾವು ತೋರಿಸ್ತೀವಿ. ಈಗ ಎಲ್ಲರೂ BJPಗೆ ನೆಲೆನೇ ಇಲ್ಲ ಅನ್ನೋರು ಮೊನ್ನೆ ಕಾರಜೋಳ ಅವರ ಎಲೆಕ್ಷನಲ್ಲಿ ಎಷ್ಟು BJP ಸಿಂಬಲ್ ಮೇಲೆ ತಾನೇ ಎಲೆಕ್ಷನ್ ಆಗಿದ್ದು, ಎಷ್ಟು ಹಾಕಿದ್ರು? ಇವೆಲ್ಲ ಸುಳ್ಳು. BJPಗೆ ಇಲ್ಲಿ ನೆಲೆ ಇದೆ. ಏನೋ ಒಂದು ಚಿಕ್ಕ ಪುಟ್ಟ ಗೊಂದಲಗಳು ಇದೆ ಬಿಟ್ಟರೆ ಅದನ್ನೆಲ್ಲ ಸರಿದೂಗಿಸ್ಕೊಂಡು ನಾವೆಲ್ಲರನ್ನೂ ಒಟ್ಟಾಗಿ ಎಲ್ಲರೂ ವಿಶ್ವಾಸಕ್ಕೆ ನಾವು ತಗೊಂಡೋಗ್ಬಿಟ್ಟು ಮುಂದಿನ ಚುನಾವಣೆಯಲ್ಲಿ ನಮ್ಮ ಶಕ್ತಿ ಏನಂತ ಇಡೀ ಪಾವಗಡ ಜನತೆಗೆ ನಾವು ತೋರಿಸ್ತೀವಿ. ನಾನು ಇಷ್ಟೇ ಹೇಳೋದು ನಮ್ಮ ಕಾರ್ಯಕರ್ತ ಬಂಧುಗಳಿಗೆ, BJP ಅಂತ ಏನು ನಮ್ಮ ದೇಶದಲ್ಲಿದೆಯೇ, ಈಗ ಪ್ರಧಾನಮಂತ್ರಿ ನಾವು ನರೇಂದ್ರ ಮೋದಿ ಅವ್ರನ್ನ ಆದರ್ಶವಾಗಿ ತಗೊಂಡು ಇನ್ನೂ ಜಾಸ್ತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಂಘಟಿತರಾಗಿ ಸಂಘಟನೆ ಬಲಪಡಿಸಿ ಎಲ್ಲ ಮುಂಬರುವ ಎಲ್ಲ ಎಲೆಕ್ಷನ್ TP ಇರಲಿ, ZP ಇರಲಿ, ಗ್ರಾಮ ಪಂಚಾಯತ್ ಎಲೆಕ್ಷನ್ ಇರಲಿ, ನೆಕ್ಸ್ಟ್ ಬರೋ MLA ಎಲೆಕ್ಷನ್ ಆಗಲಿ, MP ಎಲೆಕ್ಷನ್ ಆಗಲಿ, ಇದಕ್ಕೆಲ್ಲ ಫುಲ್ಲು ಸಂಘಟನೆ ಮಾಡಿಬಿಟ್ಟು ನಾವು ನಮ್ಮ ಶಕ್ತಿಯನ್ನು ಎಲ್ಲರಿಗೂ ತೋರಿಸೋಣ ಅಂತ ನಾನು ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳಲ್ಲಿ ವಿನಂತಿಸ್ತೀನಿ.